ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಆಡಿಷನ್ ಕೊಟ್ಟಿರೋ ಒಂದಷ್ಟು ಅಸಾಮಾನ್ಯ ಹೈಲ್ ಪೈಲ್ಗಳನ್ನ ನೋಡಿದ್ರಿ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಎಡವಟ್ಗಳ ಜೊತೆಗೆ ಸಿಂಪತಿ ಸೆಡೆಗಳನ್ನ ಕೊನೆಯಲ್ಲಿ ನೋಡುವಿರಂತೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಹಾಯ್, ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ನಮಸ್ಕಾರ. ಅಕ್ಕತಾಗಿ ಏನ್ ಹುಲ್ಗೆ ಮಕ್ಕ, ಯಾವಾಗ್ಲೂ ಊರಲ್ಲಿರೋ 100 ಮಂದಿ ಶಾವ್ಗೆ ಅರಿಯೋಕ್ ಹೋಗ್ತಿದ್ದವಳು ಇವತ್ತೇನು ಇಲ್ಲಿ ಬಂದ್ ನಮಸ್ಕಾರ ಹೇಳ್ತಾ ಇದೀಯಾ? ಏನ್ ವಿಶೇಷ? ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓಹೋ, ಇದಾ ಮ್ಯಾಟ್ರು. ಇಷ್ಟ ದಿನ ವಿಡಿಯೋದಲ್ಲಿ ಮೋರಿ ತರ ಆಡ್ತಿದ್ದವಳು ಬಿಗ್ ಬಾಸ್ ಹೋಗ್ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಗೌರಿ ತರ ಸೆರ್ಗಿಡ್ಕೊಂಡು ನುಲಿತಾ ಇದೆಯಲ್ಲ. ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುಲಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನಮ್ಮ ಸೋಷಿಯಲ್ ಮೀಡಿಯಾದಾಗ ನನ್ನ ಯಾವ ತರ ಬೆಳೆಸಿದಿರಿ, ಯಾವ ತರ ಇಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತು. ನನಗೆ ಏನು ಪ್ರೀತಿ ಕೊಟ್ಟಿರಿ, ನಾನು ಹೆಂಗಿದ್ದೀನಿ ಅಂತ. ನಾನೊಂದು ಬಡಪಾಯಿ ಹುಡುಗಿ ಇದ್ದೀನಿ, ನನಗೆ ಹೊಲ ಮನೆ ಏನಿಲ್ಲ. ನಾನೊಂದು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀನಿ. ಹಂಗಾಗಿ ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ ಇದೆ ಅಂದಕ್ಕ ನಾನು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಬಿಗ್ ಬಾಸ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀಯಾ? ಅಲ್ಲ ಕಣಕ ಹುಲ್ಗೆ ಮಕ್ಕ, ಬೈ ಚಾನ್ಸ್ ನಿಂಗೇನಾದ್ರೂ ಬಿಗ್ ಬಾಸ್ ಅವರು ಚಾನ್ಸ್ ಕೊಟ್ಟು ನೀನು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ನೀನೇನಾದ್ರೂ ಇದ್ದಕ್ಕಿದ್ದ ಹಾಗೆ ಬಿಗ್ ಬಾಸ್ ನಾನು ಇವಾಗ 100 ಮಂದಿ ಶಾವ್ಗೆ ಅರಿಬೇಕು, ನೀವ್ ಏನ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ 100 ಮಂದಿ ಕಳಿಸಿ ಅಂತ ಹಠ ಹಿಡ್ಕೊಂಡು ನಿಂತ್ಬಿಟ್ರೆ ಏನ್ ಮಾಡೋದು? ಏನಿಲ್ಲ, ಆಮೇಲೆ ವಾರದ ಕತೆ ಕಿಚ್ಚನ ಜೊತೆ ತೆಗೆದಾಕಿ ವಾರದ ಕತೆ ಹುಲಿಗೆಮ್ಮನ್ ಶಾವ್ಗೆ ಜೊತೆ ಅಂತ ಮಾಡ್ಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ಬಿಗ್ ಬಾಸ್ಗೆ ಅಡಿಷನ್ ಹಾಕ್ದೆ, ಅದು ಯಾವ ಆ್ಯಪಲ್ಲೂ ಸಿಗ್ತಾ ಇಲ್ಲ. ಏನಕ್ಕ ಅಡಿಷನ್ ಆಗ್ತಾ? ಅಯ್ಯಯ್ಯೋ, ಅಡಿಷನ್ ಯಾಕಕ್ಕ ಹಾಕೋಕೋದೆ? ಅಡಿಷನ್ ಎಲ್ಲ ಬೇಡ. ಒಂದ್ ಕೆಲಸ ಮಾಡು, ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತಕೊಂಡು ಹೋಗಿ ಹುಚ್ಚಾಸ್ಪತ್ರೆಗೆ ಅಡ್ಮಿಷನ್ ಆಗ್ಬಿಡು. ಯಾಕಂದ್ರೆ ಬಿಗ್ ಬಾಸ್ ಮನೆ ಹುಚ್ಚಾಸ್ಪತ್ರೆ ಎರಡು ಒಂದೇ ಕಣಕ್ಕ. ಹುಚ್ಚಾಸ್ಪತ್ರೆಯಲ್ಲಿ ಪರ್ಮನೆಂಟ್ ಹುಚ್ಚರಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪಾರ್ಟ್ ಟೈಮ್ ಹುಚ್ಚರಿರ್ತಾರೆ ಅಷ್ಟೇ. ಇವಾಗ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚ ಹೋಗೋ ತನಕ ಇರಿಸ್ಕೋತಾರೆ, ಬಿಗ್ ಬಾಸ್ ಮನೇಲಿ ಹುಚ್ಚರ ತರ ಆಡಿದ್ರೆ ಇರಿಸ್ಕೋತಾರೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರನ್ನ ಸರಿ ಮಾಡೋಕೆ ಡಾಕ್ಟರ್ ಬಂದ್ರೆ ಬಿಗ್ ಬಾಸ್ ಮನೇಲಿರೋ ಹುಚ್ಚರನ್ನ ಸರಿ ಮಾಡೋಕೆ ಆಕ್ಟರ್ ಬರ್ತಾರೆ. ಅದಕ್ಕೆ ನೀನು ಬಿಗ್ ಬಾಸ್ಗೆ ಅಡಿಷನ್ನು ಗುಡಿಸನ್ನು ಗುಡ್ಗುಂಟಿಸನ್ನು ಇದೆಲ್ಲ ಆಗೋದ್ ಬಿಟ್ಟು ಸೀದಾ ಹುಚ್ಚಾಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಆಗ್ಬಿಡು. ನಮಸ್ಕಾರ ಬಿಗ್ ಬಾಸ್, ನನ್ನ ಹೆಸರು ಕಿರಣ್ ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮುಟ್ನಳ್ಳಿ ಗ್ರಾಮ. ಬಿಗ್ ಬಾಸ್ಗೆ ಸುಮಾರು ಜನ ಹೋಗ್ಬೇಕಂತ ಆಸೆ, ಸುಮಾರು ಜನಕ್ಕೆ ಆಸೆ ಇರ್ತೀವಿ ಹೋಗ್ಬೇಕು ಅಂತ. ಆದರೆ ಈ ಸೀಸನ್ 13ಕ್ಕೆ ಬಿಗ್ ಬಾಸ್ ಕಡೆಯಿಂದ ಸಾಮಾನ್ಯ ಜನಗಳಿಗೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರ್ಗು ಲೋ ಕಿರಣ, ಅದು ಇನ್ಸ್ಟಾಗ್ರಾಮ್ ಅಲ್ಲ ಕಲ, ಅದು ಇನ್ಸ್ಟಾಗ್ರಾಮ್. ಏನ್ ಹೇಳು? ಇನ್ಸ್ಟಾಗ್ರಾಮ್. ಓಕೆ, ನಂಗೆ ಅವಕಾಶ ಒಂದು ಕೊಡಿ ಅಂತ ಕೇಳ್ತೀನಿ. ಏನಕ್ಕಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕು. ಏನಕ್ಕೆ ಅಂದರೆ ನಾನು ನೆಕ್ಸ್ಟು ಒಂದು 50 ಲಕ್ಷ ಸಾಲ ಐತೆ, 50 ಲಕ್ಷ ಸಾಲ ತೀರಿಸ್ಬೇಕು. ಮತ್ತು ನಾನು ಗಿಲ್ಲಿಗೆ ನಾ ಮಳವಳ್ಳಿಯಿಂದ ಸೀಸನ್ 12ರಲ್ಲಿ ಈ ಸಲ 13ರಲ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಗೆದ್ದೇ ಗೆಲ್ತೀನಿ. ನೆಕ್ಸ್ಟು ಎಲೆಕ್ಷನ್ ನಿಂತ್ಕೋತೀನಿ, ಇಲ್ಲಾಂದ್ರೆ ಅದಕ್ಕಾರ ಪಾರ್ಟಿ ಸೇರ್ಕೋತೀನಿ, CM ಆಗೇ ಐತೀನಿ. ಲೋ ಏನ್ಲಾ ಕಿರಣ, ನಿನ್ನ ದೂರಾಲೋಚನೆ. ಬಿಗ್ ಬಾಸ್ ಗೆದ್ರೆ 50 ಲಕ್ಷ ಸಾಲ ತೀರಿಸ್ಬಿಟ್ಟು ಯಾವ್ದಾದ್ರು ಪಕ್ಷ ಸೇರ್ಕೊಂಡು CM ಆಗ್ಬಿಡ್ತೀಯಾ? ಲೋ ಕಿರಣ, ಒಂದ್ ಕೆಲಸ ಮಾಡ್ಲಾ, CM ಎಲ್ಲ ಬೇಡಕಲ್ಲ, ಸೀದಾ ಸಾದಾ PM ಆಗ್ಬಿಡು. ನಿನ್ ರೇಂಜ್ಗೆ ಅದೇ ಪರ್ಫೆಕ್ಟ್ ಆಗಿ ಸೂಟ್ ಆಗೋದು. ಗುರು ಏನ್ ಗುರು, CM ಅಂದ್ರೇನು PM ಅಂದ್ರೇನು ಅಂತೀರಾ? CM ಅಂದ್ರೆ ಛತ್ರಿ ಮುದೇವಿ, PM ಅಂದ್ರೆ ಪತ್ರೋಳಿ ಮುದೇವಿ. ಏನ್ ಹೇಳಿ? CM ಅಂದ್ರೆ ಛತ್ರಿ ಮುದೇವಿ, PM ಅಂದ್ರೆ ಪತ್ರೋಳಿ ಮುದೇವಿ. ಹಾಯ್ ಗೈಸ್, ನನ್ನ ಹೆಸರು ಸುಖೇಶ್ HP ಅಂತ. ನನ್ನ ಊರು 30 KV ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ನಾನು ಸೆಕೆಂಡ್ PUC ಓದಿದ್ದೇನೆ. ನನಗೆ ಎಷ್ಟೋ ದಿವಸದಿಂದ ಬಿಗ್ ಬಾಸ್ಗೆ ಸೇರ್ಬೇಕಂತ ಆಸೆ ಇತ್ತು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ. ಈ ಸಲ ನಿಮ್ಮ ಕಡೆಯಿಂದನೇ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಒಂದು ಅವಕಾಶ ಸಿಕ್ಕಿದೆ. ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀನಿ. 2026-27ನೇ ಸಾಲಿನ ಬಿಗ್ ಬಾಸ್ ಸೀಸನ್ 13ಗೆ ಎಲ್ಲರೂ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ಜೈ ಬಿಗ್ ಬಾಸ್. ಇವನು ಯಾರು ಗುರು? ಇವನು ಗುಟ್ಕಾ ಮುಖೇಶ್ ತಮ್ಮ ಸ್ಪೀಡ್ ಸುಖೇಶು. ಗುಟ್ಕಾ ಮುಖೇಶು ಮುಕ್ಕರ್ಕೊಂಡು ಮಾತಾಡಿದ್ರೆ ಸುಖೇಶು ಫುಲ್ ಸ್ಪೀಡ್ ಆಗಿ ಮಾತಾಡ್ತವನೆ. ಲೋ ಸುಖೇಶು, ನೀನು ಬಿಗ್ ಬಾಸ್ಗೆ ಹೋಗ್ಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಬಿಗ್ ಬಾಸ್ ಅವರು ನಿನಗೆ ಚಾನ್ಸ್ ಕೊಡಬೇಕು. ಇದೆಲ್ಲ ಆಗೋಕ್ಕಿಂತ ಮೊದಲು ಫಸ್ಟ್ ಬೀಜ ಹೊಡಿಬೇಕು. ನಾನು ಬಿಗ್ ಬಾಸ್ ಕಳಿಸಿ 13ನೇ ಸೀಸನಲ್ಲಿ ನಾನು ಹೋಗ್ಬಿಟ್ಟು ಎಲ್ಲ ಸ್ಪೋರ್ಟ್ಸು ಎಲ್ಲ ಆಟಗಳು ಆಡ್ತೀನಿ. ಆಮೇಲೆ ನಾನು 5 ಲಕ್ಷ ಜಾಬಲ್ಲಿ ಇಟ್ಕೊಂತೀನಿ. ಅಕ್ಕತಾಗಿ ಸ್ಕೂಲ್ ಮನೆಗೆ ಹೋಗಿ ಪಾಠ ಕಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಆಟಗಳು ಆಡ್ತಾನಂತೆ, 50 ಲಕ್ಷ ಜೇಬೊಳಗೆ ಇಕ್ಕೋತಾನಂತೆ. ಮೈಸೂರು ದೀವಾನನ ಮೊಮ್ಮಗ ಇವನು. ಜಾಬಲ್ಲಿ ಇಟ್ಕೊಂತೀನಿ.
ನಾನು ಕಾರಲ್ಲಿ ಹೋಗ್ತೀನಿ, ಆಮೇಲೆ ಬರ್ತೀನಿ, ಈಗ ಬರ್ತೀನಿ, ಎಲ್ಲ ಈಗ ಬರ್ತೀನಿ ಫ್ರೆಂಡ್ಸ್. ಬಿಗ್ ಬಾಸ್ ಕುಲ್ಸಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ಬಿಗ್ ಬಾಸ್ ಕುಲ್ಸ್ಬಿಡಿ ಫ್ರೆಂಡ್ಸ್ ನನ್ನ. ಲೋ ಕಂದ, ಅದು ಬಿಗ್ ಬಾಸ್, ಚಿಕ್ಕ ಬಾಸ್ ಅಲ್ಲ. ನಿಮ್ಮಂತ ಚಿಲ್ಟಾರಿ ಪಲ್ಟಾರಿ ಚಿಕ್ಕ ಐಗಳನ್ನೆಲ್ಲ ಕರ್ಕೊಳ್ಳೋಕೆ ಜನಸಾಮಾನ್ಯರಿಗೆ ಅವಕಾಶ ಅಂತ ಅನೌನ್ಸ್ ಮಾಡಿದಾಗ್ಲೇ ಹೇಳವ್ರೆ 18 ವರ್ಷ ಮೇಲ್ಪಟ್ಟವರು ಭಾಗವಹಿಸಬೇಕು ಅಂತ. ಅಂತದ್ರಲ್ಲಿ ಇವನ್ಗೆ ಬಿಗ್ ಬಾಸ್ಗೆ ಕಳಿಸ್ಬೇಕಂತೆ. ಇವನು ಸ್ಪೋರ್ಟ್ಸ್ಗಳು, ಆಟಗಳು ಎಲ್ಲಾನು ಆಡಿ 50 ಲಕ್ಷಗಳನ್ನ ಜೇಬೊಳಗೆ ಹಾಕೊಂಡು ಕಾರ್ಗಳಲ್ಲಿ ಓಡಾಡ್ತಾನಂತೆ. ಹೋಗ ಮುದವೆ ಹೋಗು, ಹಟ್ಟಿಲಿ ಇಟ್ಟುಂಡ್ಕೊಂಡು ನಿಮ್ಮ ಅಪ್ಪನ ಹತ್ರ 2 ರೂಪಾಯಿ ಇಸ್ಕೊಂಡು ಕುರ್ಕುರೆ ತಿನ್ಕೊಂಡು ತಿಕ್ಕಾ ದಬಾಕೊಂಡು ಮಲಿಕೋ ಹೋಗು. ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ಮಲ್ಲಿಕಾರ್ಜುನ್, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ದೋಟಿಯಾಳ ಗ್ರಾಮ. ನಾನು ಕುಷ್ಟಗಿ APMC ಮಾರುಕಟ್ಟೆಯ ದಲ್ಲಾಳಿ ಅಂಗಡಿಯಲ್ಲಿ ಗುಮಾಸ್ತ ಕಮ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಓಹೋ, ಆಮೇಲೆ ಈ ಸಲ ಬಿಗ್ ಬಾಸ್ ಸೀಸನ್ 13ರಲ್ಲಿ ಜನಸಾಮಾನ್ಯರಿಗೂ ಅವಕಾಶ ಮಾಡಿಕೊಟ್ಟ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಾನು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ, ಮಲ್ಲಿಕಾರ್ಜುನ ಅಣ್ಣ, ನೀನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ. ಆದರೆ ನೀನು ಮಾಡಿರೋ ಈ ವಿಡಿಯೋದಲ್ಲೇ ನೀನು ಗರ ಬಡ್ದಂಗೆ ಗರುಡ್ಗಂಬದ ತರ ನಿಂತ್ಕೊಂಡು ಗಂಟೆಗೊಂದು ಮಾತಾಡ್ತಾ ಇದೀಯಾ. ಇನ್ನು ಬಿಗ್ ಬಾಸ್ ಮನೆಗೆ ಹೋದ್ರೆ ಬಿಗ್ ಬಾಸ್ ನ ನೋಡೋರಿಗೂ ಗರ ಬಡಿಯೋದ್ರ ಜೊತೆಗೆ 1.5 ಗಂಟೆ ಪ್ರಸಾರ ಆಗೋ ಎಪಿಸೋಡ್ ನ 3 ಗಂಟೆ ಪ್ರಸಾರ ಮಾಡಿದ್ರು ಈ ನೀನ್ ಗರ ಬಡ್ದಂಗ್ ಮಾತಾಡೋದಂತೂ ಮುಗಿಯಲ್ಲ ಅನ್ಸುತ್ತೆ. ಏನ್ ಗೊತ್ತಣ್ಣ ಮಲ್ಲಿಕಾರ್ಜುನಣ್ಣ, ಬಿಗ್ ಬಾಸ್ಗೆ ನಾಟಕ ಆಡೋರನ್ನ, ನಾಟ್ಯ ಮಾಡೋರನ್ನ, ಜಗಳ ಆಡೋರನ್ನ, ಜನಗಳನ್ನ ಚೂತ್ಯ ಮಾಡೋರನ್ನ, ಸಿಂಪತಿಗಳನ್ನ, ಕಿತಾಪತಿಗಳನ್ನ, ಕೋಟ್ಯಾಧಿಪತಿಗಳನ್ನ ಮಾತ್ರ ಕರ್ಕೊಳ್ಳೋದು. ಅಂತವ್ರೆ ಅಲ್ಲಿದ್ದು ಆಟ ಆಡೋಕೆ ಆಗೋದು. ಅಂತವ್ರಿಂದನೇ ಬಿಗ್ ಬಾಸ್ ಅವ್ರಿಗೆ TVR ಅನ್ನೋದು ಸಿಗೋದು. ನಿನ್ನಂತವ್ರನ್ನ ಕರ್ಕೊಳ್ಳೋದಿರ್ಲಿ, ಕಾಲ್ಗಳಿಗೆ ನಾವು ಮನೆಯೊಳಕ್ಕೆ ಕಾಲಿಡೋಕು ಬಿಡಲ್ಲ. ಅದು ಮ್ಯಾಟ್ರು. ಇವಾಗ ನೀನ್ ಕೇಳಬಹುದು, ಜನಸಾಮಾನ್ಯರಿಗೂ ಅವಕಾಶ ಇದೆ ಅಂತ ಅವರೇ ಅಲ್ವಾ ಹೇಳಿರೋದು ಅಂತ. ಹೌದು, ಜನಸಾಮಾನ್ಯರಿಗೂ ಅವಕಾಶ ಇದೆ ಅಂತ ಅವರೇ ಹೇಳೋರೆ. ಆದ್ರೆ ಆ ಜನಸಾಮಾನ್ಯರಲ್ಲಿ ವಿಶೇಷವಾಗಿ ಟ್ಯಾಲೆಂಟ್ ಇರೋ ಮತ್ತೆ ಅವರ ಶೋಗೆ ಇಂಥವರಿಂದ TVR ಬರುತ್ತೆ ಅನ್ನೋರನ್ನೇ ಸೆಲೆಕ್ಟ್ ಮಾಡೋದು ಹೊರತು ಜನಸಾಮಾನ್ಯರು ಅಂದ್ಬಿಟ್ಟು ಸಿಕ್ತವ್ರನ್ನೆಲ್ಲ ಸೆಲೆಕ್ಟ್ ಮಾಡಲ್ಲ. ಅದೆಲ್ಲ ಗೊತ್ತಿಲ್ಲದೆ ಇರೋ ನಿಮ್ಮಂತ ಒಂದಷ್ಟು ಮುಗ್ಧ ಜನ ನಮ್ಮನ್ನೂ ಕರ್ಕೋತಾರೆ, ನಾವು ಹೋಗ್ಬೋದು ಅಂತ ಆಸೆ ಇಟ್ಕೊಂಡು ಈ ತರ ವಿಡಿಯೋ ಮಾಡಿ ಕಳಿಸ್ತಿದ್ದೀರಾ ಅಷ್ಟೇ. ಹೌದಾ ಸ್ನೇಹಿತರೆ, ನೀವು ಇಷ್ಟೊತ್ತು ಕ್ರಿಂಜ್ ಆಗಿ ಆಡ್ಕೊಂಡು ಬಿಗ್ ಬಾಸ್ಗೆ ಆಡಿಷನ್ ಕೊಟ್ಟಿರೋ ಕೋತ್ ನನ್ನ ಮಕ್ಕಳನ್ನ ನೋಡಿದ್ರಿ. ನೆಕ್ಸ್ಟ್ ಸಿಂಪತಿಯಿಂದ ವಿಡಿಯೋ ಮಾಡ್ಕೊಂಡು ರೋದನೆ ಕೊಡ್ತಿರೋ ಸೆಡೆ ನನ್ನ ಮಕ್ಕಳ ಬಗ್ಗೆ ಮಾತಾಡುವ ಬನ್ನಿ. ಅಲ್ಲ ಗುರು, ಬಿಗ್ ಬಾಸ್ ಅವರು ಆಡಿಷನ್ಗೆ ಭಾಗವಹಿಸಿ ಅಂತ ಹೇಳಿರೋದಾ ಇಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಅಂತ ಹೇಳಿರೋದಾ ಒಂದು ಗೊತ್ತಾಗ್ತಿಲ್ಲ. ನೀವು ಮಾಡೋ ವಿಡಿಯೋಸ್ಗಳು ಹೆಂಗವೆ ಅಂದ್ರೆ, ಬಿಗ್ ಬಾಸ್ ನಾನೊಬ್ಬ ಕಡು ಬಡವ, ಗಾರೆ ಕೆಲಸ ಮಾಡ್ತೀನಿ, ನಮ್ ತಂದೆಗೆ ಕ್ಯಾನ್ಸರ್, ನಮ್ ತಾಯಿಗೆ 2 ಕಿಡ್ನಿ ಇಲ್ಲ, ನಂಗೆ 2 ಬೀಜ ಇಲ್ಲ. ಬಿಗ್ ಬಾಸ್ ದಿನಕ್ಕೆ 1 ಹೊತ್ತು ಊಟ ಮಾಡ್ಕೊಂಡು ಕಣ್ಣೀರಲ್ಲಿ ಊಟ ಮಾಡಿದ್ ಕೈ ತೊಳ್ಕೊಂಡು ಜೀವನ ಮಾಡ್ತಾ ಇದೀವಿ. ಕುಡಿಯೋಕೆ ನೀರಿಲ್ಲ, ನಾವಿರೋದು ಹಳ್ಳಿಯಲ್ಲಿ, ನಮ್ಗೆ ಇರೋಕೆ ಮನೆ ಇಲ್ಲ. ಬಿಗ್ ಬಾಸ್, ನೀವು ನನ್ಗೆ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಕೊಟ್ರೆ ಅದರಲ್ಲಿ ಗೆದ್ದ 50 ಲಕ್ಷದಿಂದ ಮನೆ ಕಟ್ಸಿ, ಒಂದು ನೀರಿಗೆ ನಲ್ಲಿ ಹಾಕ್ಸಿ, ನಂಗೂ 2 ಬೀಜ ಕಸಿ ಮಾಡಿಸ್ಕೊತೀನಿ. ಬಿಗ್ ಬಾಸ್ ಚಾನ್ಸ್ ಕೊಡಿ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್. ಅಲ್ಲ ಕಣ್ರಲ್ಲ, ಬಿಗ್ ಬಾಸ್ 13 ಆಡಿಷನ್ಗೆ ವಿಡಿಯೋ ಮಾಡಿ ಕಳಿಸಿ ಅಂದ್ರೆ ನೀವು ಬೇರೆಯವರಿಗಿಂತ ಯಾವ್ದ್ರಲ್ಲಿ ಉತ್ತಮ, ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮಲ್ಲಿರೋ ವಿಶೇಷತೆ ಏನು ಅನ್ನೋದನ್ನ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಡಿ ಅಂತ ಹೊರತು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಸಿಂಪತಿ ಡ್ರಾಮಾ ಮಾಡಿ ಅಂತ ಅಲ್ಲ ಗುರು. ನೀವು ಮಾಡಿ ಕಳಿಸ್ತಿರೋ ಮನೆ ಇಲ್ಲ, ನಾನು ಕೂಲಿ ಕೆಲಸ ಮಾಡೋದು, ನಾನಿರೋ ಸ್ಲಮ್ ಅಲ್ಲಿ, ನಾನು ಬಾಡುವ ತುಂಬಾ ಕಷ್ಟದಲ್ಲಿ ಇದ್ದೀನಿ, ನಾನು ಅಲ್ಲಿ ಬಂದ ದುಡ್ಡನ್ನ ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ವಿಡಿಯೋಸ್ ಗಳನ್ನ ನೋಡಿ ಬಿಗ್ ಬಾಸ್ ಟೀಮ್ ಅವರೇ ಬೇಸತ್ತು ಒಂದು ಪೋಸ್ಟ್ ಹಾಕಿ ಏನ್ ಮಾಡ್ಬೇಕು ಅನ್ನೋದನ್ನ ಕ್ಲಾರಿಟಿ ಕೊಟ್ಬಿಟ್ರು. ನೋಡಿ ಸ್ವಾಮಿ, ಎಲ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆಲ್ಲ ಬಿಗ್ ಬಾಸ್ ಒಂದೇ ದಾರಿ ಅಲ್ಲ. ಸಾಧನೆ ಮಾಡೋಕೆ 100 ದಾರಿ, ಬದುಕೋಕೆ 1000 ದಾರಿ. ಅರ್ಥ ಮಾಡ್ಕೊಳ್ಳಿ. ಬೇಡ್ಕೊಂಡು ಪಡ್ಕೊಳ್ಳೋದಕ್ಕೆ ಬೆಲೆ ಇರಲ್ಲ, ಕಷ್ಟಪಟ್ಟು ಪಡ್ಕೊಳ್ಳೋದಕ್ಕೆ ತುಂಬಾ ಬೆಲೆ ಇರುತ್ತೆ. ನಿಮ್ ಜೀವನದಲ್ಲಿ ನೀವು ತುಂಬಾ ಕಷ್ಟ ಪಡ್ತಿರ್ಬೋದು, ಆ ಕಷ್ಟಕ್ಕೆ ಪ್ರತಿಫಲ ಇನ್ನೂ ಸಹ ನಿಮ್ಗೆ ಸಿಗದೆ ಇರ್ಬೋದು. ಆದ್ರೆ ನೀವು ಎಲ್ಲೇ ಹೋದ್ರು ನಿಮ್ಮ ಟ್ಯಾಲೆಂಟ್, ನಿಮ್ಮ ಹಾರ್ಡ್ ವರ್ಕ್ ತೋರಿಸಿ ಮುಂದೆ ಬರ್ಬೇಕು ಹೊರತು ಸಿಂಪತಿಯಿಂದ ಅಲ್ಲ. ಸಿಂಪಲ್ ಸ್ವಾಮಿ, ಸೋತಿದೀವಿ ಆದ್ರೆ ಸತ್ತಿಲ್ಲ ಅನ್ನೋ ಛಲ ಇಟ್ಕೊಂಡು ಬದುಕಿ, ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ. ನಿಮ್ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾವ್ ಯಾವಾಗ್ಲೂ ಕೊನೆದಾಗಿ ಹೇಳೋದನ್ನ ಹೇಳಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀವಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.